ಎಲ್ಲಿಗೆ ಬಂದಿದೀವಿ ಅಂದ್ರೆ ಕರ್ಗ ನೋಡಕ್ ಬಂದಿದೀವಿ. ಹಾಯ್, ಪವನ್ ಕೂತವನೆ ಅಲ್ಲಿ ದೂರದಲ್ಲಿ. ನನ್ನ ಹತ್ರ ಕಲಾಶ್ನಿಕಾವ್ ಇದೆ. ಬನ್ನಿ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ. ಆಯ್ತು ಹೊರಗಡೆ ಅಜ್ಜಿ ಬೇರೆ ಕೂತಿತ್ತು. ಇಲ್ಲ ಇಲ್ಲಿ ಇವಾಗ ಮಾರ್ಕೆಟ್ ಎಂಟ್ರೆನ್ಸ್ ಬಂದಿದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಕರ್ಗ ನೋಡೋಕೆ ಬಂದಿದ್ದೀವಿ. ಬೆಂಗಳೂರು ಕರ್ಗ, ಚಿಕ್ಕಪೇಟೆಯಲ್ಲಿ. ನನ್ನ ಜೊತೆ ಚರಣ್ ಮತ್ತು ಪವನ್ ಕೂಡ ಬಂದವ್ರೆ. ಹಾಯ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇನ್ನೇನು ಮಾಡಬೇಕು, ಚರಣ್ ವ್ಲಾಗ್ಸ್ ಬರ್ತೈತೆ. ಇದೇ ಫಸ್ಟ್ ವ್ಲಾಗು. ಅವನದ್ರಲ್ಲೂ ಹೋಗಿ ನೋಡಿ, ಫುಲ್ ವೀಡಿಯೋ ಅವನದ್ರಲ್ಲೇ ಇರುತ್ತೆ. ನಾನು ಜಾಸ್ತಿ ಮಾಡಲ್ಲ, ಯಾಕಂದರೆ ಹುಷಾರಿಲ್ಲ, ಜಾಸ್ತಿ ಮಾತಾಡೋಕ್ಕೂ ಆಯ್ತಾ ಇಲ್ಲ. ಓಕೆ, ಅದಕ್ಕೆ ಸ್ವಲ್ಪ ಮಾತ್ರ ಮಾಡಿರ್ತೀನಿ ನೋಡಿ ಗೈಸ್. ಇವಾಗ ಪವನ್ ಕೂತವನೆ ಅಲ್ಲಿ ದೂರದಲ್ಲಿ. ಕತ್ಲೆ ಸ್ವಲ್ಪ ಕಾಣಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನನ್ನ ಹತ್ರ ಕಲಾಶ್ನಿಕಾವ್ ಇದೆ. ಬನ್ನಿ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ. ಆಯ್ತು, ನೀರಿಲ್ಲ ಅಲ್ಲೂ. ಈ ಕೆಳಗಡೆ ಅಜ್ಜಿ ಬೇರೆ ಕೂತಿತ್ತು. ನೋಡಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ನೀರೇ ಕಾಲ ಆಗಲ್ಲ, ಕಂಟಿನ್ಯೂಸ್ ಶೂಟ್ ಹೊಡಿತಾ ಇರ್ಬೋದು. ಮತ್ತೆ ಬಂದ ಗೈಸ್. ಓಡೇ ಹೋಗ್ಬಿಟ್ಟ. ಪೈಪೇ ತೆಗ್ದಾಗೈತೆ, ಓಡ್ತಾವನೆ ಕೆಳಗಡೆಗೆ. ಯಾಕಪ್ಪ ಬಂದೆ? ಯಾಕೆ ನಾನೇನ್ ತಪ್ಪು ಮಾಡಿದೀನಿ? ಅಲ್ಲಿ ನಾನೇನ್ ತಪ್ಪು ಮಾಡಿದೀನಿ? ಏನ್ ಚೆನ್ನಾಗಿ ಕಾಣ್ತಾವ. ಈ ಪಳಪಳ ಅಂತ ಹೊಳಿತೈತ್ ಕಣ ಇಲ್ಲಿ. ಇಲ್ಲ ಇಲ್ಲಿ ತುಂಬಾ ಉದ್ರಿರಾಗಿದೆ. ಅಲ್ಲ, ಪಳಪಳ ಹೊಳಿತೈತದು. ಗಾಯ್ಸ್, ಇವಾಗ ಮಾರ್ಕೆಟ್ ಎಂಟ್ರೆನ್ಸ್ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸು ಮತ್ತು ಇಲ್ಲಿ ದೇವ್ರ ಕೂರ್ಸವ್ರೆ. ಅಲ್ಲಿ ಕೂಡ ಕೂರ್ಸವ್ರೆ, ಅದನ್ನ ಆಮೇಲೆ ತೋರಿಸ್ತೀವಿ. ಒಂದೇ ಹೋಗಿ ಮಾರ್ಕೆಟ್ ಸರ್ಕಲಲ್ಲಿ ಇನ್ನೂ ದೊಡ್ಡದಾಗಿ ಕೂರ್ಸಿದ್ರು. ಗಾಯ್ಸ್, ಇವಾಗ 1 ಗಂಟೆ ಆಗೈತೆ. ಇನ್ನು ಕರ್ಗ ಆಗೋದು 3 ಗಂಟೆ ಮೇಲೆ ಆಗುತ್ತೆ. ಅದಕ್ಕೆ ಇವಾಗ ಊಟ ಎಲ್ಲ ಮಾಡಿಕೊಂಡು ಮಾತ್ರೆ ಎಲ್ಲ ನುಂಗಿ ಸೀದಾ ಸ್ವಲ್ಪ ಹೊತ್ತು ಮಲ್ಕೊಂಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಹತ್ರ ಬರುತ್ತೆ ಕರ್ಗ. ನಾವು ಆ ರೋಡಲ್ಲಿ ಕುತ್ಕೊಂಡು, ಇದೇ ರೋಡಲ್ಲಿ ಕುತ್ಕೊಂಡು ಕರ್ಗ ನೋಡೋದು. ಲಾಸ್ಟು 2 ಇಯರ್ಸ್ ಕೂಡ ಇದೇ ರೋಡಲ್ಲೇ ಅಲ್ವಾ ಕುತ್ಕೊಂಡು ಇದೇ ರೋಡಲ್ಲೇ ಕುತ್ಕೊಂಡು ನೋಡಿದ್ದು. ಈ ವರ್ಷನೂ ಅದಕ್ಕೆ ಇದೇ ರೋಡಿಗೆ ಬಂದಿದ್ದೀವಿ. ನೋಡೋಣ ಬನ್ನಿ. ಜಗತ್ತೇ ನಮ್ಮದು. ಇಂದು ಚಡ್ಡಿ ಹಾಕೊಂಬಂದು ಜಗತ್ತೇ ನಮ್ಮದು. ಬರೀ ಇಂಥದೆಯ ಗಾಯ್ಸ್. ಓಮ್ ಹಚ್ಚಿದ್ದಾರೆ ಗಾಯ್ಸ್. ನಾನು ಹೋಗ್ಬೇಕು. ಅವಾಗಲೇ ಯಾರೂ ಇರಲಿಲ್ಲ, ಇವಾಗ ನೋಡಿ ಎಷ್ಟು ಜನ ಅವ್ರೆ. ಇವಾಗ ಹತ್ತಿದ್ದೀನಿ. ಟೈಮು 3:43 ಗಾಯ್ಸ್. ವೇಟಿಂಗು ದೇವ್ರಿಗೇನೆ.
ದ್ರೌಪದಿ ದೇವಿ ಕರಗ ರೂಪದಲ್ಲಿ ಭೂಮಿಗೆ ಬರುವುದು ಏಕೆ ಗೊತ್ತಾ? ಮತ್ತು ಕರಗದ ಸುತ್ತ ಇರುವ ಈ ವೀರಕುಮಾರರು ಯಾರು ಗೊತ್ತಾ? ಕರಗ ಎಂಬ ಮಾತಿಗೆ ಕುಂಭ ಎಂದು ಅರ್ಥ ಇದೆ. ಶತಮಾನಗಳ ಇತಿಹಾಸ ಹೊಂದಿರುವ ಬೆಂಗಳೂರು ಕರಗಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದೆ. ಕರಗದ ಒಂದೊಂದು ಅಕ್ಷರವು ಒಂದೊಂದು ಸಂಕೇತವನ್ನು ಹೊಂದಿವೆ ಎನ್ನುವ ಪ್ರತೀತಿ ಇದೆ. ಕ ಕೈಯಿಂದ ಮುಟ್ಟದೇ ಇರುವುದು, ರ ರುಂಡದ ಮೇಲೆ ಧರಿಸಿ, ಗ ಗತ್ತಿಸುವುದು, ಗತ್ತಿಸುವುದು ಎಂದರೆ ತಿರುಗುವುದು ಎಂದು ಅರ್ಥ. ಈ ಕರಗ ಆಚರಣೆಯ ಹಿಂದೆಯೂ ಒಂದು ವಿಶೇಷ ಹಾಗೂ ರೋಚಕ ಕಥೆ ಇದೆ. ಈ ಕಥೆಯ ಪ್ರಕಾರ ಕುರುಕ್ಷೇತ್ರ ಸಮರದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ತಪ್ಪಿ ಬೀಳುತ್ತಾಳೆ. ದ್ರೌಪದಿ ಮೂರ್ಛಿತಳಾಗಿ ಬಿದ್ದದ್ದು ಪಾಂಡವರಿಗೆ ತಿಳಿಯದೆ ಮುಂದೆ ನಡೆಯುತ್ತಾರೆ. ಆಕೆಗೆ ಎಚ್ಚರ ಬಂದು ನೋಡಿದಾಗ ತಿಮ್ಮಿರಾಸುರ ಎಂಬ ರಾಕ್ಷಸ ದೂರದಲ್ಲಿ ನಿಂತಿದ್ದನು. ಆಗ ದ್ರೌಪದಿ ಆದಿಶಕ್ತಿಯ ರೂಪವನ್ನು ತೋರುತ್ತಾ ತಿಮ್ಮರಾಸುರನನ್ನು ಸದೆ ಬಡಿಯಲು ತನ್ನ ತಲೆಯಿಂದ ಯಜಮಾನರನ್ನು, ಹಣೆಯಿಂದ ಗಾಣಚಾರಿಗಳನ್ನು, ಕಿವಿಯಿಂದ ಗೌಡರನ್ನು, ಬಾಯಿಯಿಂದ ಗಂಟೆ ಪೂಜಾರಿಗಳನ್ನು ಮತ್ತು ಹೆಗಲಿನಿಂದ ವೀರಕುಮಾರರನ್ನು ಸೃಷ್ಟಿ ಮಾಡುತ್ತಾಳೆ. ಹೀಗೆ ಹುಟ್ಟಿದ ಇವರೆಲ್ಲರೂ ಸೇರಿ ಆ ರಾಕ್ಷಸನ ಎದುರು ಹೋರಾಡಿ ಗೆಲ್ಲುತ್ತಾರೆ. ನಂತರ ದ್ರೌಪದಿ ಆದಿಶಕ್ತಿಯಾಗಿ ಭೂಮಿಗೆ ಮರಳಿ ಬಾರದಂತೆ ಕೈಲಾಸಕ್ಕೆ ಹೋಗಿ ನೆಲೆಸಲು ನಿರ್ಧರಿಸುತ್ತಾಳೆ. ತಾಯಿಯ ಆಗಲುವಿಕೆಯನ್ನು ನೆನೆದು ಆಕೆಯನ್ನು ಹೋಗದಂತೆ ಮಕ್ಕಳು ಬೇಡಿಕೊಳ್ಳುತ್ತಾರೆ. ಆಗ ಶ್ರೀಕೃಷ್ಣನು ಮಕ್ಕಳಿಗೆ ತಾಯಿಯನ್ನು ಹೋಗದಂತೆ ತಡೆಯಲು ತಮ್ಮ ಕೈಯಲ್ಲಿರುವ ಕತ್ತಿಯನ್ನು ತಮ್ಮ ಎದೆಗೆ ತಿವಿದುಕೊಳ್ಳಲು ಹೇಳುತ್ತಾರೆ. ನಮಗೆ ನೀನಿಲ್ಲದೆ ಇನ್ಯಾರು ದಿಕ್ಕು, ಹೋಗದಿರು ಎಂದು ತಮ್ಮ ನೋವನ್ನು ತೋಡಿಕೊಳ್ಳುತ್ತಾ ಮಕ್ಕಳು ಹೇಳುತ್ತಾರೆ. ಇದನ್ನು ನೋಡಿ ದ್ರೌಪದಿಗೆ ಮರುಕವಾಗಿ ಪ್ರತಿ ವರ್ಷವೂ 3 ದಿನ ಭೂಮಿಗೆ ಬಂದು ಮಕ್ಕಳೊಂದಿಗೆ ಇರುವುದಾಗಿ ಭರವಸೆಯನ್ನು ನೀಡುತ್ತಾಳೆ. ಆ 3 ದಿನಗಳನ್ನೇ ಕರಗ ಎಂದು ಆಚರಿಸಲಾಗುತ್ತದೆ. ಗೈಸ್, ಇವಾಗ ಮುಗೀತು ಎಲ್ಲ. ಕರಗ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮನೆಗೆ ಹೊಡ್ಬೇಕಷ್ಟೇ. ಚರಣ್ ಇಲ್ಲ, ಅವನೇ ಪವನ್ ಹಂಗೆ ಹೋದ ಮನೆಗೆ. ಇವಾಗ ನಾವು ಮನೆಗೆ ಹೊಡ್ತೀವಿ. ಇಲ್ಲಿ ಗಾಡಿ ನಿಲ್ಸಿದ್ವಿ ಅಂದ್ಬಿಟ್ಟು ಗಾಡಿ ತೊಗೊಂಡೋಗಕ್ಕೆ ಬಂದೆ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್.